ಇನ್ನು ಮುಂದಿನ ಪದ್ಯದಿಂದ ಮನೋಭಿಮಾನಿಗಳಾಗಿರ್ತಕ್ಕಂತಹ ರುದ್ರದೇವರನ್ನ ವಿಶೇಷವಾಗಿ ದಾಸರಾಯರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೋರ್ಜಟೇ ಸಮಜಾಜಿನವತನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣೀಸೆ ಮಗೆ ಸದಾ ಸುಮಂಗಳವ ಸದಾ ಸುಮಂಗಳವ. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧೂರ್ಜಟಿ ಸಾಮಜಾದಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ಅನಲ ವಿಲೋಚನ. ಸೂರ್ಯಾನಲ ವಿಲೋಚನ ಅಂತ ಇದೆ, ಅದನ್ನ ಬಿಡಿಸಬೇಕು. ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿಸು ಯಮಗೆ ಸದಾ ಸುಮಂಗಳವ ಅಂತ ತಿಳಿಸ್ತಾ ಇದ್ದಾರೆ. ರುದ್ರದೇವರನ್ನ ವಾಮದೇವ ಅಂತ ಕರೀತಾರೆ. ಯಾಕೆ ವಾಮದೇವ ಅಂತ ಹೆಸರು ಅಂತಂದ್ರೆ, ಅದಕ್ಕೆ ಗರುಡ ಪುರಾಣದ ಬ್ರಹ್ಮಕಾಂಡದ ಆಧಾರವನ್ನ ಕೊಡ್ತಾರೆ. ವಾಮದೇವ ಅಂತ ಯಾಕೆ ಹೆಸರು ರುದ್ರದೇವರಿಗೆ ಅಂದ್ರೆ, ಈಶಾನ್ಯ ಕೋಣೆ ಸಂಸ್ಥಿತೋ ಯಸ್ತು ರುದ್ರೋ ಹ್ಯವಾಪ ದೇವೋ ವಾಮದೇವೇತಿ ಸಂಜ್ಞಾಂ ಸ್ವವಾಮಭಾಗೆ ಸಂಸ್ಥಿತಂ ವಾಸುದೇವಂ ಸ್ವಯೋಗ್ಯ ಭಕ್ತ್ಯಾ ಪೂಜತೆ ಸರ್ವದೈವ ಅತೋ ರುದ್ರೋ ವಾಮದೇವೇತಿ ಸಂಜ್ಞಾಂ ಹ್ಯವಾಪ ಜ್ಯೇಷ್ಠತ್ವಂ ಅಥ ಉತ್ತಮತ್ವಂ ಅಂತ ಆ ಪ್ರಮಾಣವನ್ನ ಕೊಡ್ತಾರೆ. ಈ ಈಶಾನ್ಯ ದಿಕ್ಕಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು ರುದ್ರದೇವರು. ರುದ್ರದೇವರಿಗೆ ವಾಮದೇವ ಅಂತ ಹೆಸರು ಬಂತಂತೆ. ಯಾಕೆ ವಾಮದೇವ ಅಂತ ಬಂತು ಅಂದ್ರೆ, ತಮ್ಮ ಎಡಭಾಗದಲ್ಲಿರ್ತಕ್ಕಂತಹ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರನ್ನ ವಾಮದೇವ ಅಂತ ಕರಿಬೇಕಂತೆ. ತಮ್ಮ ಸ್ವಯೋಗ್ಯ ಭಕ್ತ್ಯ ಅಂತಾರೆ. ತಮ್ಮ ಯೋಗ್ಯತಾನುಸಾರವಾಗಿ ತಮಗೆ ಯೋಗ್ಯವಾಗಿರ್ತಕ್ಕಂತಹ ಭಕ್ತಿಯಿಂದ ಸದಾ ಕಾಲ ತಮ್ಮ ಎಡಭಾಗದಲ್ಲಿರ್ತಕ್ಕಂತಹ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ಯಾವಾಗಲೂ ಪೂಜಿಸ್ತಾ ಇರ್ತಾರಂತೆ. ಅದಕ್ಕೆ ಇವರನ್ನ ವಾಮದೇವ ಅಂತ ಕರಿಬೇಕು ಅಂತ ಹಾಗೆ ತಿಳಿಸ್ತಾ ಇದ್ದಾರೆ. ಒಂದರ್ಥ ಆದ್ರೆ, ಇನ್ನೊಂದು ವಾಮ ಅಂತಂದ್ರೆ ಸುಂದರ ಅಂತ ಅರ್ಥ. ವಾಮ ಶಬ್ದಕ್ಕೆ ಸುಂದರ ಅಂತನೂ ಅರ್ಥ ಇದೆ. ದೇವ ಅಂದ್ರೆ ಕ್ರೀಡಾದಿ ಗುಣವಿಶಿಷ್ಟರಾಗಿರ್ತಕ್ಕಂಥವರು, ಸುಂದರರೂ ಆಗಿದ್ದಾರೆ, ದೇವ ಶಬ್ದದಿಂದ ವಾಚ್ಯರು ಆಗಿದ್ದಾರೆ ತಮ್ಮ ಯೋಗ್ಯತಾನುಸಾರವಾಗಿ. ಆದ್ದರಿಂದ ಇವರಿಗೆ ವಾಮದೇವ ವಾಮದೇವ ಅಂತ ಹೀಗೂ ಕೂಡ ಅರ್ಥವನ್ನ ಇದ್ದಾರೆ. ವಾಮದೇವ ವಿರಿಂಚಿತನಯ. ವಿರಿಂಚಿತನಯ ಅಂದ್ರೆ ಬ್ರಹ್ಮದೇವರ ಭ್ರೂ ಮಧ್ಯದಿಂದ ಉತ್ಪನ್ನರಾಗಿರ್ತಕ್ಕಂಥವರು. ವಿರಿಂಚಿತನಯ ಉಮಾಮನೋಹರ. ಉಮಾದೇವಿ ಅಂದ್ರೆ ಪಾರ್ವತೀ ದೇವಿಯ ಮನಸ್ಸನ್ನ ತುಂಬಾ ಸಂತೋಷ ಪಡಿಸ್ತಾ ಇದ್ದಾರಂತೆ. ಅದಕ್ಕೆ ಉಮಾ ಮನೋಹರ. ಉಗ್ರ ಅಂದ್ರು. ಉಗ್ರ ಅಂತಂದ್ರೆ ಜಗತ್ತನ್ನ ಸಂಹಾರ ಮಾಡುವಂತಹ ಕಾಲಕ್ಕೆ ಉಗ್ರ ರೂಪವನ್ನ ಧಾರಣೆ ಮಾಡ್ತಾರೆ. ಆದ್ದರಿಂದ ಉಗ್ರ ಅಂತ ಕರೀತಾ ಇದ್ದಾರೆ. ಮತ್ತೆ ಇನ್ನೊಂದರ್ಥ, ಈ ಸಂಸಾರ ಬಂಧನವನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತಂತಾದ್ರೆ ರುದ್ರದೇವರನ್ನ ಅವಶ್ಯವಾಗಿ ಅವಶ್ಯ ಮಾಡಬೇಕು. ಯಾಕೆ? ಮನೋಭಿಮಾನಿಗಳಾಗಿರ್ತಕ್ಕಂತಹ ಅವರು ರುದ್ರದೇವರು. ಮನೋಭಿಮಾನಿಗಳಾಗಿದ್ದು ನಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ತಾರೆ. ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ತಿಳಿಸಿದ ಹಾಗೆ, ಮನಸ್ಸೇ ಮನುಷ್ಯನ ಬಂಧನಕ್ಕೂ ಕಾರಣ ಆಗತ್ತೆ, ಅದು ಸಂಸಾರಕ್ಕೂ ಕಾರಣ ಆಗತ್ತೆ.
ಆದರೆ ಕೇವಲ ಜಡವಾದ ಮನಸ್ಸಿನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆಯಿಲ್ಲದೆ, ಧನು ಜಗ ಜಮದ ವೈರಿ ದಂಡ ಪ್ರಣಮವ ಮಾಡ್ತೆ, ಮಣಿಸು ಈ ಶಿರವ ಸಜ್ಜನರ ಚರಣದಲ್ಲಿ, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ, ಕೈಲಾಸವಾಸ ಗೌರೀಶ ಈಶ. ಶ್ರೀದಾಸರಂತ ಇದ್ದಾರೆ, ಕೇವಲ ಜಡವಾದ ಮನಸ್ಸಿನಿಂದ ಏನೂ ಸಾಧ್ಯ ಇಲ್ಲ. ಮನಸ್ಸಿಗೆ ಪ್ರೇರಕರಾಗಿರ್ತಕ್ಕಂತಹವರು ರುದ್ರದೇವರು. ರುದ್ರದೇವರು ಪ್ರೇರಣೆ ಮಾಡಿದ್ರೆ ಮಾತ್ರ ನಮ್ಮ ಮನಸ್ಸು ಕೆಲಸ ಮಾಡುತ್ತೇ, ಇಲ್ಲ ಅಂತಂದ್ರೆ ಇಲ್ಲ. ಅದರಿಂದ ಮನೋಭಿಮಾನಿಗಳಾಗಿರ್ತಕ್ಕಂಥವರು ರುದ್ರದೇವರು. ರುದ್ರದೇವರ ಅನುಗ್ರಹ ಇದ್ರೆ ಮಾತ್ರ ಈ ಸಂಸಾರ ಬಂಧನ ಕಳೆಯುತ್ತೆ. ಅದಕ್ಕೆ ಅಂದ್ರೆ ಸಂಸಾರಾಖ್ಯ ದುಃಖಂ ಗ್ರಸತಿ, ಅದನ್ನ ನಾಶ ಮಾಡ್ತಾರೆ. ಸಂಸಾರದಲ್ಲಿ ಬರುವಂತಹ ದುಃಖವನ್ನ ನಾಶ ಮಾಡ್ತಾರೆ. ಆದ್ದರಿಂದ ಅವರಿಗೆ ಉಗ್ರ ಅಂತ ಕರೀತಾ ಇದ್ದಾರೆ. ಇನ್ನು ಧೂರ್ಜಟಿ ಅಂತ ಅವರ ಜಟೆ ಇದೆಯಲ್ಲ, ಅದು ಧೂಮ್ರವರ್ಣದ್ದಾಗಿದೆ. ಧೂಮ ಅಂತಂದ್ರೆ ಹೊಗೆಯ ಬಣ್ಣದ್ದಾಗಿದೆಯಂತೆ ಆ ಜಟೆ. ಅಂತಹ ಜಟೆಯಿಂದ ಅಲಂಕೃತರಾಗಿದ್ದಾರೆ. ಆ ಜಟೆಯನ್ನ ಪೂರ್ತಿ ಆಕಾಶದಲ್ಲಿ ಹರಡಿದಾರಂತೆ. ಅದಕ್ಕೆ ಅವ್ರಿಗೆ ಇನ್ನೊಂದು ಹೆಸರಿದೆ, ವ್ಯೋಮಕೇಶ ಅಂತ ಅದನ್ನ ಕರೀತಾ ಇದ್ದಾರೆ. ಇರ್ಲಿ. ಧೂರ್ಜಟಿ. ಸಾಮಜಾಜಿನ. ಸಾಮಜ ಅಂತಂದ್ರೆ ಆನೆ, ಅಜಿನ ಅಂತಂದ್ರೆ ಚರ್ಮ. ಅದನ್ನೇ ವಸನಭೂಷಣ, ಅದನ್ನೇ ಬಟ್ಟೆಯನ್ನಾಗಿ ಹೊಂದಿ ಅದರಿಂದ ಅಲಂಕೃತರಾಗಿದ್ದಾರೆ. ಅಂದ್ರೆ ಗಜಚರ್ಮಾಂಬರಧಾರಿ ಅಂತ ಕರಿತೀವಲ್ಲ, ಅಂದ್ರೆ ಗಜಚರ್ಮವನ್ನೇ ಬಟ್ಟೆಯನ್ನಾಗಿ ತಾವು ಉಟ್ಕೊಂಡಿದ್ದಾರೆ. ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ. ಸುಮನಸರು ಅಂತಂದ್ರೆ ಸಮಸ್ತ ಇಂದ್ರಾದಿ ದೇವತೆಗಳು, ಅವರೆಲ್ಲರಿಗೂ ಕೂಡ ಉತ್ತಮರಾಗಿದ್ದಾರೆ ರುದ್ರದೇವರು. ಆ ಎಲ್ಲ ಇಂದ್ರಾದಿ ದೇವತೆಗಳಿಂದಲೂ ಕೂಡ ಉತ್ತಮರಾಗಿದ್ದಾರೆ. ಸುಮನಸೋತ್ತಂಸ. ಕೈಲಾಸ ಕಾಮಹರ ಅಂತ. ಕಾಮಹರ ಅಂತಂದ್ರೆ ಮನ್ಮಥನನ್ನ ದಹನ ಮಾಡಿರ್ತಕ್ಕಂಥವರು ಕಾಮಹರ. ತಮ್ಮ ನೇತ್ರದಿಂದ ಬಂದಿರತಕ್ಕಂತಹ ಅಗ್ನಿ ಏನಿದೆ ಅದು ಮನ್ಮಥನನ್ನ ಸುಟ್ಟು ಭಸ್ಮ ಮಾಡಿದೆ. ಪ್ರಸಿದ್ಧವಾಗಿರ್ತಕ್ಕಂತಹ ಕಥೆ ಗೊತ್ತಿದೆ. ಕಾಮಹರ. ಕೈಲಾಸ ಮಂದಿರ ಅಂದ್ರೆ ಕೈಲಾಸ ಪರ್ವತವನ್ನೇ ತಮ್ಮ ಮನೆಯನ್ನಾಗಿ ಹೊಂದಿದ್ದಾರೆ. ಕೈಲಾಸ ಮಂದಿರ. ಸೋಮ ಸೂರ್ಯ ಅನಲ ವಿಲೋಚನ ಅಂತ. 3 ಲೋಚನಗಳು, 3 ಕಣ್ಣುಗಳನ್ನ ಹೊಂದಿದ್ದಾರೆ. ಒಂದು ಕಣ್ಣಿನಲ್ಲಿ ಒಳ್ಳೆ ಆ ಚಂದ್ರನಂತೆ ಕಿರಣಗಳು ಬರ್ತಾ ಇದೆಯಂತೆ ಒಂದು ಕಣ್ಣಿಂದ, ಆಯ್ತಾ. ಅಂದ್ರೆ ಒಳ್ಳೆ ತೇಜಸ್ಸನ್ನ ಹೊಂದಿದ್ದಾರೆ ಎಡನೇತ್ರದಲ್ಲಿ. ಮತ್ತೆ ಸೂರ್ಯನಂತೆ ಪ್ರಕಾಶಯುಕ್ತವಾಗಿರ್ತಕ್ಕಂತಹ ಕಿರಣಗಳು, ತುಂಬಾ ತೀಕ್ಷ್ಣವಾಗಿರ್ತಕ್ಕಂತಹ ಕಿರಣಗಳು ಅದು ಬಲನೇತ್ರದಿಂದ ಬರ್ತಾ ಇದೆಯಂತೆ. ಅಗ್ನಿಯಂತೆ ಒಳ್ಳೆ ದಹನ ಶಕ್ತಿ ಉಳ್ಳಂತಹ ಕಿರಣಗಳೆಲ್ಲ ಅದು 3ನೇ ಕಣ್ಣು, ಹಣೆಯ ಮೇಲಿರ್ತಕ್ಕಂತಹ ಕಣ್ಣಿನಿಂದ ಅವರಿಗೆ ಬರ್ತಾ ಇದೆಯಂತೆ. ಅದಕ್ಕೆ ತ್ರಿಲೋಚನ ವಿಲೋಚನೆ ಅಂತ ಅದನ್ನ ನಾರಾಯಣ ಪಂಡಿತಾಚಾರ್ಯರು ತಾವು ಅದನ್ನ ವರ್ಣನೆ ಮಾಡ್ತಾರೆ. ಲಸತಿತೆ ಲಲಾಮಾಯಿತೆ ಅಂತ. ಆ ಒಳ್ಳೆ 3 ಕಣ್ಣುಗಳು ತುಂಬಾ ಸುಂದರವಾಗಿದೆ ನಿಮ್ಮದು. ಈ 3 ಕಣ್ಣುಗಳಲ್ಲಿ ಇವರೆಲ್ಲರನ್ನೂ ಹೊಂದಿದ್ದಾರಂತೆ. ಯಾರನ್ನ? ಸೂರ್ಯನನ್ನ ಬಲನೇತ್ರದಲ್ಲಿಯೂ ಹೊಂದಿದ್ದಾರೆ, ಚಂದ್ರನನ್ನ ಎಡನೇತ್ರದಲ್ಲಿ, ಮತ್ತೆ 3ನೇ ಕಣ್ಣು ಆ ಹಣೆಯಲ್ಲಿ ಏನಿದೆ ಅಲ್ಲಿ ಅಗ್ನಿಯನ್ನ ಹೊಂದಿದ್ದಾರೆ. ಹೀಗೆ ಅದಕ್ಕೆ ಫಾಲನೇತ್ರ ಅಂತ ಅವರನ್ನು ಕರೆದಿದ್ದು. ಅಂದ್ರೆ ಫಾಲ ಅಂದ್ರೆ ಹಣೆ, ಹಣೆಯಲ್ಲೂ ಕೂಡ ಒಂದು ಕಣ್ಣಿದೆ ರುದ್ರದೇವರಿಗೆ, ಅಲ್ಲಿ ಅಗ್ನಿಯನ್ನ ಹೊಂದಿದ್ದಾರೆ. ಹೀಗೆ ಸೋಮ ಸೂರ್ಯ ಅನಲ ವಿಲೋಚನ
ವಿಶೇಷವಾಗಿರ್ತಕ್ಕಂತಹ ಲೋಚನ ಕಣ್ಣುಗಳನ್ನ ಹೊಂದಿರತಕ್ಕಂಥವರು ವಿಲೋಚನ, ಕಾಮಿತಪ್ರದ, ನಮ್ಮೆಲ್ಲರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ರುದ್ರದೇವರಷ್ಟು ಫಾಸ್ಟೆಸ್ಟ್ ಇನ್ನೊಬ್ರಿಲ್ಲ. ಆದ್ರಿಂದ ಯಾರ್ಯಾರಿಗೆ ಬೇಗ ವರಗಳು ಬೇಕು ಅವರೆಲ್ಲ ಹೋಗಿ ರುದ್ರದೇವರನ್ನ ಸೇವೆ ಮಾಡಿಬಿಟ್ರೆ ರುದ್ರದೇವರು ವಿಶೇಷವಾಗಿ ಶೀಘ್ರವಾಗಿ ವರವನ್ನ ನಮಗೆ ನೀಡ್ತಾರೆ. ಆದ್ರಿಂದ ಕಾಮಿತಪ್ರದ ಯಮಗೆ ಸದಾ ಕರುಣಿಸೆಮಗೆ ಸದಾಸು ಮಂಗಳವ, ನಮಗೆ ಯಾವಾಗಲೂ ಕೂಡ ಒಳ್ಳೆ ಮಂಗಳವನ್ನ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿ, ಏನು ಮಂಗಳ, ಯಾವ ಮಂಗಳವನ್ನ ಕೊಡಬೇಕು ಅಂತಂದ್ರೆ ವ್ಯಾಖ್ಯಾನಕಾರರು ಇಷ್ಟು ಸುಂದರವಾಗಿ ಬಿಡಿಸಿದ್ದಾರೆ. ಅದರಲ್ಲೂ ಸಂಕರ್ಷಣ ಒಡೆಯರು ಮಾಡಿರ್ತಕ್ಕಂತಹ ಉಪಕಾರ ತುಂಬಾ ದೊಡ್ಡದು. ಅವರು ಬಿಡಿಸ್ತಾರೆ, ನಾವೆಲ್ಲ ಮಂಗಳವ ಅಂತಂದ್ರೆ ಸಾಮಾನ್ಯವಾಗಿ ನಮಗೂ ಕೂಡ ಒಳ್ಳೆ ಐಶ್ವರ್ಯ, ಇಹದಲ್ಲೂ ಸುಖ ಪರದಲ್ಲೂ ಸುಖ ಅಂತೆಲ್ಲ ಹೇಳ್ತೀವಲ್ಲ. ಹೌದು, ನಿಜ, ಅದೆಲ್ಲ ಆಗ್ಲಿ. ಆದರೆ ಮುಖ್ಯವಾಗಿ ಜ್ಞಾನಿಗಳು ಏನನ್ನು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನ ಸಂಕರ್ಷಣ ಒಡೆಯರ ವ್ಯಾಖ್ಯಾನವನ್ನ ನೋಡುವಾಗ ನಮಗೆ ಗೊತ್ತಾಗತ್ತೆ. ಸುಮಂಗಳವ ಅಂತಂದ್ರೆ ಭೇದ ಜ್ಞಾನ ಏನಿದೆ ಅದೇ ಸಮೀಚೀನವಾದಂತಹ ಮಂಗಳವನ್ನ ನಮಗೆ ತಂದುಕೊಡುತ್ತೆ. ಏಕೆಂದ್ರೆ ಎಲ್ಲಿ ತನಕ ನಮಗೆ ಈ ಭೇದ ಜ್ಞಾನ ನಿಶ್ಚಯ ಆಗೋದಿಲ್ಲ ಅಲ್ಲಿ ತನಕ ಸಂಸಾರದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಭೇದ ಜ್ಞಾನ ರೂಪವಾಗಿರ್ತಕ್ಕಂತಹ ಒಳ್ಳೆ ಸಮೀಚೀನವಾದ ಮಂಗಳ ಅದು ನಮಗಾಗಬೇಕು. ಆ ಜ್ಞಾನ ನಮಗೆ ಬರಬೇಕು. ಆ ಜ್ಞಾನ ಒಳ್ಳೆ ದೃಢವಾಗಿ ಇರುವಂತೆ ನಮಗೆ ಅನುಗ್ರಹವನ್ನ ಮಾಡಿ ಅಂತ ರುದ್ರದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವ, ಸದಾ ಕಾಲ ಆ ಭೇದ ಜ್ಞಾನ ನಮ್ಮಲ್ಲಿ ಜಾಗೃತವಾಗಿ ಇರುವಂತೆ ಅನುಗ್ರಹವನ್ನ ಮಾಡಿ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ವಾಮಃ ಸುಂದರಶ್ಚಾಸೌ ದೇವಶ್ಚ ವಾಮದೇವ ಅಂತ ವಾಮ ಶಬ್ದಕ್ಕೆ ಸುಂದರ ಅಂತ ನಾನು ಅರ್ಥವನ್ನು ಹೇಳಿದ್ದೇನೆ. ದೇವ ಅನ್ನೋ ಶಬ್ದ ಅವರಿಗೆ ಯಥಾ ಯೋಗ್ಯವಾಗಿ ಕೂಡುತ್ತೆ. ಆದ್ದರಿಂದ ವಾಮದೇವ ವಾಮದೇವ ಅಂತ ಕರಿಬೇಕು ಅಂತ ಹೀಗೆ ಅದನ್ನ ತಿಳಿಸ್ತಾ ಇದ್ದಾನೆ. ಇನ್ನು ಉಗ್ರ ಅಂತಂದ್ರೆ ಇನ್ನೊಂದರ್ಥ. ಉಗ್ರ ಅಂತಂದ್ರೆ ಅಂತಂದ್ರೆ ಉತ್ಕೃಷ್ಟರಾಗಿರ್ತಕ್ಕಂತಹ ರಾಮಚಂದ್ರ ದೇವರನ್ನ ಗ್ರಸತಿ ಅಂದ್ರೆ ಉಪಜೀವಯತಿ, ಅವರನ್ನ ಉಪಜೀವಿಸಿಕೊಂಡಿದ್ದಾರಂತೆ. ರಾಮದೇವರನ್ನ ಉಪಜೀವಿಸಿಕೊಂಡು ಗ್ರಸತಿ ಅಂದ್ರೆ ಉಪಜೀವಿಸಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಉಗ್ರ ಅಂತ ಹೀಗೂ ಕೂಡ ಇನ್ನೊಂದು ಅರ್ಥವನ್ನ ಬೇರೆ ವ್ಯಾಖ್ಯಾನಕಾರರು ಅದನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ರುದ್ರದೇವರಲ್ಲಿ ವಿಶೇಷವಾಗಿ ನಾವು ಸಮೀಚೀನವಾದಂತಹ ಜ್ಞಾನ, ಭಕ್ತಿ ಮತ್ತೆ ವೈರಾಗ್ಯಕ್ಕೆ ವಿಶೇಷವಾಗಿ ಅಭಿಮಾನಿಗಳಾಗಿರ್ತಕ್ಕಂಥವರು ರುದ್ರದೇವರು. ಅದೆಲ್ಲವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ. ಕೃಷ್ಣಾರ್ಪಣ.